ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಯಲ್ಲೇ ಮರಳಾಗಿರುವಂಥ ತುಪ್ಪನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ನಾನಿಲ್ಲಿ 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದನ್ನು ಫುಲ್ ಕಡಿಮೆ ಉರಿನಲ್ಲಿ ಒಂದು ಪಾತ್ರೆನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ಅದು ಉಕ್ಕು ಬರೋ ತನಕ ಕಾಯಿಸ್ಕೋಬೇಕು. ಆ ಉಕ್ಕು ಬರ್ತಾನೆ ಅದು ಕೆನೆಗಟ್ತಾ ಹೋಗುತ್ತೆ. ಸೊ ಆ ಪಾತ್ರೆನ ಹಾಗೆ ಇಟ್ಟು ಪ್ಲೇಟ್ ಏನೂ ಮುಚ್ಚದೇನೆ ಹಾಗೆ ಇಟ್ಟರೆ ಅದು ತಣ್ಣಗಾಗೋ ಅಷ್ಟರಲ್ಲಿ ತುಂಬಾ ಕೆನೆಗಟ್ಟಿರುತ್ತೆ. ಆ ಕೆನೆಯನ್ನು ತೆಗೆದು ಒಂದು ಬೌಲ್ನಲ್ಲಿ ಈ ರೀತಿಯಾಗಿ ಹಾಕಿ ಇಟ್ಕೊತೀನಿ. ಇವಾಗ ನಾನು ಬೆಳಗ್ಗೆ ಹಾಲನ್ನ ಕಾಯಿಸ್ತಿದ್ದೀನಿ ಅಂದರೆ ಅದನ್ನು ಬೆಳಗ್ಗೆ ಹಾಲು ಆರಿದ ನಂತರ ಬೆಳಗ್ಗೆನೇ ಈ ಕೆಲಸ ಮಾಡಿ ಇಟ್ಬಿಡ್ತೀನಿ. ಹಾಲು ಆರಿದ ನಂತರ ಕೆನೆಗೆ ಒಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಇಡ್ತೀನಿ. ಆ ಸಂಜೆ ಆಗೋಷ್ಟರಲ್ಲಿ ಮೊಸರು ಆಗಿರುತ್ತೆ. ಅದನ್ನ ಮೊಸರನ್ನ ತೆಗೆದು ಒಂದು ಈ ರೀತಿಯಾದ ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಫ್ರಿಜ್ನಲ್ಲಿ ಇಟ್ಕೊತೀನಿ. ಇದು ಆಲ್ಮೋಸ್ಟ್ 3 to 4 ಡೇಸ್ ಅಷ್ಟರದ್ದು ಕೆನೆ. ಸೊ ಅದನ್ನು ನಾನು ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಅದು ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದರೆ ಓಕೆ, ಪರವಾಗಿಲ್ಲ. ಸೊ ಫುಲ್ ತುಂಬಿಸ್ಕೊಬಾರ್ದು, ಯಾಕಂದರೆ ಅದು ಫುಲ್ ಚೆಲ್ಲೋಗಿಬಿಡುತ್ತೆ ರುಬ್ಬಬೇಕಾದ್ರೆ. ಹಾಗಾಗಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಕೆನೆನ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಅದೆಲ್ಲ ನೀರು ಹಾಕ್ಕೊಂಡು ಒಂದು ಸಲ ರುಬ್ಕೊತೀನಿ. ರುಬ್ಬಿದ ತಕ್ಷಣ ಚೆನ್ನಾಗಿ ರುಬ್ಕೋಬೇಕು. ಆ ರುಬ್ಬಿದ ತಕ್ಷಣ ಅರ್ಧದಷ್ಟು ತೆಗೆದು ನೋಡಿದ್ರೆ ಈ ರೀತಿಯಾಗಿದೆ. ಸೊ ನಾವು ಇನ್ನೊಂದು ಸಲ ರುಬ್ಕೋಬೇಕು. ಸೊ ಒಂದು ಸ್ವಲ್ಪ ರುಬ್ಬಿದ್ದಾಗಿದೆ. ಸೊ ಈ ರೀತಿ ಆಗೋ ತನಕ ನಾವು ರುಬ್ಕೋಬೇಕು. ಸೊ ಈಗ ಆಲ್ರೆಡಿ ಬೆಣ್ಣೆ ಬಂದಿದೆ ನೋಡಿ. ಇಷ್ಟು 3 to 4 ಡೇಸ್ಗೆ ಎಷ್ಟು ಚೆನ್ನಾಗಿರೋಂಥ, ಎಷ್ಟು ದಪ್ಪ, ಆಲ್ಮೋಸ್ಟ್ ಒಂದು ಸೇರ್ ಅಂತ ಹೇಳ್ತಾರಲ್ಲ ಬೆಣ್ಣೆ ಅಳತೆ ಮಾಡೋದು. ಸೊ ಒಂದು ಸೇರಂತೂ ಇದ್ದೇ ಇದೆ. ಸೊ ನಾನು ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ಬೋದು ನೀವು. ಸೊ ಇದೊಂದು ಟ್ರಿಕ್ಸು. ನೀವು ಐಸ್ ಕ್ಯೂಬ್ಸ್ ಇದ್ದರೆ ಮನೆಯಲ್ಲಿ ಐಸ್ ಕ್ಯೂಬ್ನ ಇದಕ್ಕೆ ಹಾಕೋದ್ರಿಂದ ಬೇಗನೆ ಚೂರೂ ಆಚೆ ಈಚೆ ಆಗದೆ ಬೆಣ್ಣೆ ನೀಟಾಗಿ ಉಂಡೆಗಟ್ಬೋದು. ಸೊ ಐಸ್ ಕ್ಯೂಬ್ನ ಹಾಕಿ ಅದು ಎಲ್ಲನೂ ಚೆನ್ನಾಗಿ ಬೆಣ್ಣೆ ಎಲ್ಲನೂ ಒಂದು ಉಂಡೆ ಥರ ಮಾಡ್ಕೋತಾ ಇದ್ದೀನಿ. ಈ ರೀತಿ ಅದರಲ್ಲಿರೋವಂಥ ಮಜ್ಜಿಗೆನೆಲ್ಲ ಹಿಂಡಿ ಈ ರೀತಿ ಬೆರಳಲ್ಲಿ ಪ್ರೆಸ್ ಮಾಡಿ ತೆಗೆದು ಅದರಲ್ಲಿರೋವಂಥ ಮಜ್ಜಿಗೆನ ತೆಗೆದು ಈ ರೀತಿ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಆಲ್ಮೋಸ್ಟ್ ಒಂದು ಸೇರಂತೂ ಇದೆ. ಈ ಟೈಮ್ನಲ್ಲಿ ಬೆಣ್ಣೆ ಕೊಳ್ಳೋದಂತೂ ತುಂಬಾ ರೇಟ್ ಜಾಸ್ತಿ. ಆಲ್ಮೋಸ್ಟ್ 150 ರುಪೀಸ್ ಅಂತೂ ಇದ್ದೇ ಇದೆ ಒಂದು ಸೇರಿಗೆ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಫ್ರೆಶ್ ವಾಟರ್ನ ಹಾಕಿ ಅದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಅದರಲ್ಲಿರೋವಂಥ ಮಜ್ಜಿಗೆ ಅಂಶ ಎಲ್ಲ ಹೊರ್ಟೋಗ್ಬಿಡುತ್ತೆ. ಸೊ ಅದನ್ನು ಚೆನ್ನಾಗಿ ಈ ರೀತಿಯಾಗಿ ಉಂಡೆ ಕಟ್ಕೋತಾ ಇದ್ದೀನಿ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಬೆಣ್ಣೆ. ಇದು ಲಾಸ್ಟ್ ವೀಕು ಅಂದರೆ ಪ್ರೀವಿಯಸ್ 3 to 4 ಡೇಸು ಅದು ಒಂದು ಸೇರು ಬೆಣ್ಣೆ ಇತ್ತು. ಸೊ ಅದು ಎರಡನ್ನೂ ಸೇರಿಸ್ಬಿಟ್ಟು ಇವಾಗ ನಾನು ತುಪ್ಪಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ 2 ಸೇರಿದೆ ಇದು. ಸೊ ಕಡಿಮೆ ಉರಿನಲ್ಲಿ, ಲೋ ಫ್ಲೇಮ್ನಲ್ಲಿ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಇದು 2 ಸೇರು ಬೆಣ್ಣೆನ ಇಟ್ಬಿಟ್ಟು ಅದನ್ನು ಮೆಲ್ಟ್ ಮಾಡ್ತಾಯಿದ್ದೀನಿ. ಸೊ ಅದು ಬೆಣ್ಣೆ ಫುಲ್ ಮೆಲ್ಟ್ ಆಗಬೇಕು. ಅದು ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಅದು ಗಟ್ಟಿ ಇರುತ್ತೆ. ಸೊ ಹಾಗಾಗಿ ಆ ಬೆಣ್ಣೆ ಎಲ್ಲ ಫುಲ್ ಮೆಲ್ಟ್ ಮಾಡಿ ಈ ರೀತಿಯಾಗಿ ಮೆಲ್ಟ್ ಮಾಡಬೇಕು. ಸೊ ನೋಡ್ಬೋದು ಅದೆಲ್ಲ ಫುಲ್ ಕರಗಿದೆ ಬೆಣ್ಣೆ. ಸೊ ಬೆಣ್ಣೆ ಎಲ್ಲ ಕರಗಿ ಈ ರೀತಿ ನೊರೆ ಥರ ಬರುತ್ತೆ. ಸೊ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡಬೇಕು, ಇಲ್ಲಾಂದರೆ ತುಂಬ ತುಪ್ಪ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಮಾಡಬೇಕಾಗುತ್ತೆ.
ಸೊ ನಾವು ಹಸಿನ ಹಾಲು ತೊಗೊಳ್ಳೋದು. ಸೊ ನೀವು ಪ್ಯಾಕೆಟ್ ಹಾಲಿನಲ್ಲೂ ಈ ರೀತಿಯಾಗಿ ಮಾಡ್ಕೋಬೋದು. ಅದರಲ್ಲೂ ತುಂಬ ಬೆಣ್ಣೆ ಬರುತ್ತೆ. ಸೊ ನೋಡ್ತಿರ್ಬೋದು ಈ ರೀತಿಯಾಗಿ ತುಪ್ಪ ರೆಡಿ ಆಗ್ತಾ ಇದೆ. ಹತ್ತಿರ ಬಂದಿದೆ ಇದು. ಒಂದು 5ರಿಂದ 10 ನಿಮಿಷ ಅಂತೂ ಆಗುತ್ತೆ ಬೆಣ್ಣೆ ತುಪ್ಪ ಕಾಯಿಸ್ಲಿಕ್ಕೆ. ಸೊ ನೀವು ನೋಡ್ಬೋದು ಈ ರೀತಿ ಅದು ತುಪ್ಪ ಎಲ್ಲ ಚೆನ್ನಾಗಿ ಕಾದು ಮತ್ತು ಅದು ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು. ನಾವು ಮೇಲಿಂದ ನೋಡಿದ್ರೆ ತುಪ್ಪನ ಕೆಳಗಡೆ ಅದ್ರದ್ದು ಒಂದಷ್ಟು ಪಾರ್ಟಿಕಲ್ಸ್ ಇರುತ್ತಲ್ಲ ಅದೆಲ್ಲ ಕಾಣಿಸ್ಬೇಕು. ಆ ರೀತಿಯಾಗಿ ಚೆನ್ನಾಗಿ ತುಪ್ಪ ಟ್ರಾನ್ಸ್ಪರೆಂಟ್ ಬರಬೇಕು. ಆಗ ತುಪ್ಪ ಆಗಿದೆ ಅಂತ ಅರ್ಥ. ಸೊ ಅದನ್ನು ತೆಗೆದು ಒಂದು ಬಾಕ್ಸ್ನಲ್ಲಿ ಈ ರೀತಿ ಕಾಫಿ ಸೋಸ್ತಾರಲ್ಲ ಅದರಲ್ಲಿ ಈ ರೀತಿಯಾಗಿ ಜರಡಿ ಮಾಡ್ಕೊಂಡು ತುಪ್ಪನ ಇಡ್ತೀನಿ. ಅದು ತಣ್ಣಗಾದ ನಂತರ ಒಂದು ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತಲ್ಲ ಆ ರೀತಿಯಾಗಿ ಬರುತ್ತೆ. ಸೊ ನೋಡ್ಬೋದು ಆ ಬಾಕ್ಸು ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಮನೆಯಲ್ಲೇ ಈಸಿಯಾಗಿ ಒಂದು ಮಂತ್ಗಾಗುವಷ್ಟು ತುಪ್ಪನ ಒಂದು ನಾವೇ ಮಾಡ್ಕೋಬೋದು. ಅಂಗಡಿಯಿಂದ ತರೋದಕ್ಕಿಂತ ಮನೆಯಲ್ಲೇ ನಾವೇ ಮಾಡ್ಕೋಬೋದು. ಕೆಲವರು ಮಸಾಲೆ ತುಪ್ಪ ಅದು ಇದು ಅಂತೆಲ್ಲ ಮಾಡ್ತಾರೆ. ಸೊ ನಾವಿಲ್ಲಿ ಪ್ಲೇನ್ ತುಪ್ಪ ಮಾಡಿರೋದು. ಇದಕ್ಕೆ ನೀವು ಬೇಕಂದರೆ ಒಂದು 2-3 ಅಳಿ ಉಪ್ಪು ಹಾಕೋಬೋದು. ಆವಾಗ ಇನ್ನೂ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಏನೂ ಹಾಕಿಲ್ಲ. ನಾವು ಈ ರೀತಿಯೇ ಯೂಸ್ ಮಾಡೋದು. ಸೊ ನೋಡ್ಬೋದು ನೀವು ಮರಳಾಗಿರೋ ಅಂಥ ತುಂಬಾ ಚೆನ್ನಾಗಿ ಬಂದಿದೆ ತುಪ್ಪ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತವಾಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ರೆಸಿಪಿಗಳು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.